ಪ್ರಪಂಚದಲ್ಲಿ ತಪ್ಪು ಯಾರು ಮಾಡೋದನ್ನ ಹೇಳಿ, ಪ್ರತಿಯೊಬ್ಬರು ಸಹ ಒಂದಲ್ಲ ಒಂದು ರೀತಿ ತಪ್ಪು ಮಾಡೇ ಇರ್ತಾರೆ. ಅದೇ ರೀತಿ ನಮ್ಮ ಕಥೆಯಲ್ಲೂ ಸಹ ಆ ತಪ್ಪನ್ನು ಮಾಡಿದ್ದೆ. ಅದೇ ತಪ್ಪು ಏನಂತ ಎಟಿಎಂ ಅನ್ನ ದರೋಡೆ ಮಾಡಲಾಗಿದೆ. ಸುಮಾರು 19 ಲಕ್ಷ ರೂಪಾಯಿ ನಗದನ್ನ ದೋಚಿರುವ ಬಗ್ಗೆ ಕೂಡ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದ್ದು, ಈ ಸಂಬಂಧ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಿಸಲಾಗಿದೆ. ಮೂವರು ಮುಸುಕುದಾರಿಗಳಿಂದ ಎಟಿಎಂ ದರೋಡೆ ಮಾಡಲಾಗಿದೆ ಅನ್ನೋದಷ್ಟೇ ಸದ್ಯಕ್ಕೆ ಲಭ್ಯವಾಗ್ತಿರುವ ಮಾಹಿತಿ. ಇನ್ನು ಸಿಸಿಟಿವಿ ಫುಟೇಜ್ಗಳು ಲಭ್ಯವಾದರೆ ಯಾರು ದರೋಡೆ ನಡೆಸಿದ್ದಾರೆ ಅನ್ನೋದರ ಸುಳಿವು ಕೂಡ ಪತ್ತೆ ಆಗಬಹುದು. ಏನಾದ್ರೂ ಅಕಸ್ಮಾತ್ ಅವರೇ ಮಾಡಿರ್ಬೋದಾ? ಪ್ರಕಾರ ಮೂವರು ಮುಸುಕುದಾರಿಗಳಿಂದ ಸುಮಾರು 19 ಲಕ್ಷ ರೂಪಾಯಿ ನಗದನ್ನ ದೋಚಿರುವ ಬಗ್ಗೆ ಕೂಡ ಅನುಮಾನ ವ್ಯಕ್ತಪಡಿಸಲಾಗ್ತಾ ಇದ್ದು, ಈ ಸಂಬಂಧ ಈಗಾಗಲೇ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಿಸಲಾಗಿದೆ. ಮುಸುಕುದಾರಿಗಳಿಂದ ಎಟಿಎಂ ದರೋಡೆ ಮಾಡಲಾಗಿದೆ ಅನ್ನೋದಷ್ಟೇ. ಈ ಪ್ರಪಂಚದಲ್ಲಿ ಹುಟ್ಟಿದಾಗಲೇ ಯಾರು ಕೂಡ ಕಳ್ಳರಾಗಿರಲ್ಲ. ಆದರೆ ಸಮಾಜದಲ್ಲಿ ನಡೆಯೋ ಕೆಲವೊಂದು ಘಟನೆಗಳಿಂದ ಕೆಲವರನ್ನ ಕಳ್ಳರನ್ನಾಗಿ ಮಾಡಿಸುತ್ತೆ. ಈಗ ಈ ರೀತಿ ಖಾಲಿಯಾಗಿರುವ ಜಾಗ ಮುಂಚೆ ಹೇಗಿತ್ತು ಗೊತ್ತಾ? ಎಲ್ಲರಂತೆ ಇವನಿಗೂ ಸ್ನೇಹಿತರಿರಲ್ಲ. ಆದರೆ ಆ ಗೆಳೆಯರಲ್ಲಿ ಎಲ್ಲೋದು ಏನಾಯಿತು ಎಂದು ನೋಡೋಣ. ಏನು ನಮ್ಗಿಂತ ಮುಂಚೆ ಬಂದ್ಬಿಟ್ಟಿದ್ಯಾ? ಹೋಗು, ಟಿಕೆಟ್ ಕೊಡ್ತವ್ರೆ, ನಮಗೂ ಟಿಕೆಟ್ ತಗೊಂಬ. ಟಿಕೆಟ್ ಸಿಕ್ತು, ಸೈಡ್ ಟಿಕೆಟ್ ಸಿಕ್ತು, ಸೈಡ್
ಏನೋ ರಾಹುಲ್ ಬಟ್ಟೆ ಎಲ್ಲ ಹಾಕೊಂಡಿದ್ಯಾ? ನೋಡೋದಲ್ಲ, ಅಲ್ಲಿ ಬಂದು ಟಿಕೆಟ್ ತಗೋ, ಗೊತ್ತಾಗುತ್ತೆ ನೋಡಕ್ಕೆ ಬಾಲ್. ಸರಿ ಟಿಕೆಟ್ ಕೊಡು ಹೋಗೋಣ. ಆಯ್ತು ಬಾ ಹೋದ. ಹುಲಿ ಬಂದ್ರೆ ಹೆಂಗಿರುತ್ತೆ ಗೊತ್ತಾ? ಹೆಜ್ಜೆ ಹೆಂಗಿದೆ ಮೂವಿ? ರೋಷನ್ ಸೂಪರ್ ಮೂವಿ. ಸ್ಟ್ರೈಟ್ ಆಗಿ ಒಂದು ಮಾತು ಹೇಳ್ತೀನಿ ಕೇಳು. ಯಾವತ್ತಿದ್ರು ನೀವು ನಮ್ಮೋರು, ನಾವು ನಿಮ್ಮೋರು. ಫಿಲಮ್ ಮುಗೀತು, ಬಾ. ಇಲ್ಲೇನು ಕನ್ಸ್ ಕಾಣ್ತಿದ್ಯಾ? ಯಶ್ ಹೇಗಿರೋ ಆಗಿದ್ದು ಒಂಥರ ನಾವು ಹೀರೋ ಆಗ್ಬೋದಲ್ವಾ? ಏನು ಯೋಚನೆ ಮಾಡ್ತಾ ಇದೆಯೋ? ಇವನೊಂದ್ಸತಿ ಕೇಳಿ ನೋಡೋಣ. ನಾವು ಅವ್ರ ಥರ ಹೀರೋ ಆಗ್ಬೋದಲ್ವಾ? ಮಗ, ನಮ್ಗಿವೆಲ್ಲ ಯಾಕೆ ಅವ್ರಗಳ ಥರ ಎಲ್ಲ ಹೀರೋ ಆಗೋದು? ಯಾಕೆ ಬೇಕು ಹೇಳಿವೆಲ್ಲ? ಬೇಡ ಬಿಡು ಮಗ. ನಾವು ಅವ್ರ ಥರ ಫಿಲಮ್ ಇಂಡಸ್ಟ್ರಿಗೆ ಹೋಗ್ಬೋದಲ್ವಾ? ಯಾಕೆ ನೀನು ಆಗಲೇಬೇಕು ಅಂತ ನಿನ್ಗೆ ಆಸೆನಾ? ನಾನು ಹೆಂಗಾರ ಮಾಡಿ ಫಿಲಮಲ್ಲಿ ಆ್ಯಕ್ಟ್ ಮಾಡಲೇಬೇಕು. ಏಯ್, ರಕ್ಷಿತ್ ಬಂದ. ಇಷ್ಟು ದಿವಸ ಎಲ್ಲೋಗಿದ್ದೋ? ಏನಪ್ಪ ಇತ್ತೀಚಿಗೆ ಕಟ್ಟಿಗೆ ಕಟ್ಟಿಲ್ಲ? ಮಗ, ನಮಗೆ ಫಿಲಮಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಚಾನ್ಸ್ ಇತ್ತು. ಹೌದಾ? ಎಲ್ಲಿ? ನಾಳೆ ಎಲ್ಲ ರೆಡಿ ಆಗ್ರಿ, ಹೋಗೋಣ. ಸರಿ ಆಯ್ತು, ನಾಳೆನೇ ಹೋಗೋಣ. ಹ್ಞೂ ಆಯ್ತು, ಬಾಯ್. ನಾಳೆ ಸಿಗೋಣ. ಬಾಯ್. ರೋಷನ್ಗೆ ಕಾಲ್ ಮಾಡ್ತೀನಿರೋ, ಅವನು ಬರ್ತಾನೆ. ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇಲ್ಲ, ಅವನು ಬರ್ತಾನೆ. ಮೇನಾಗ ಅವನೇ ಬರಬೇಕು. ಮತ್ತೆ ಮಾಡ್ತೀನಿ. ನಾನು ಬಂದೆ. ಹಲೋ. ಎಲ್ಲೋ ಇದೆಯಾ? ಬೇಗ ಬಾರೋ. ಆ ಮಗ, ಬಂದೆ. ಸರಿ, ಬೇಗ ಬಾರೋ, ಇಲ್ಲ ಇದೀವಿ. ಆ ಮಕ್ಕಳು ತಮ್ಮ ಗೋಳನ್ನು ಯಾರ ಹತ್ರ ಹೇಳ್ಕೊತಾರೆ ಸರ್? ಓದೋ ಮಕ್ಕಳು ಒಳ್ಳೆಯವರು, ಓದಲೇ ಇರೋ ಮಕ್ಕಳು ಕೆಟ್ಟವರು ಅಂತ ನಾವು ಅನ್ಕೊಳ್ಳೋದೇ ದೊಡ್ಡ ತಪ್ಪು. ಹಾಗಂತ ಅನ್ಕೊಂಡು ನಾನು ಮೋಸ ಹೋಗಿದ್ದೀನಿ, ನೀವು ಮೋಸ ಹೋಗಬೇಡಿ. ಗಲಾಟೆ ಮಾಡಿದ್ದಾನೆ, ಎಕ್ಸಾಮಿಗೆ ತೊಂದರೆ ಆಗಿದೆ, ಏನೋ ತಪ್ಪು ನಡೆದಿರುತ್ತೆ, ಹೊಡೆದಾಡಿದ್ದಾನೆ. ಇದನ್ನ ಒಂದ್ಸಲ ಟ್ರೈ ಮಾಡಿ ಅವನ ನೋಡೋಣ. ಪರವಾಗಿ ನಾನು ನಿಮ್ಮೆಲ್ಲರನ್ನೂ ಕ್ಷಮೆ ಕೇಳ್ತೀನಿ. ಕಾರ್ಮೋಡ ಸರಿದು ಬೆಳಕು ಸುರಿದ ಮೇಲೂ ಈ ಕಣ್ಣಿನಲ್ಲಿ ಆಯ್ ಮಗ. ಹಾ. ಏ ರೋಹನ್. ಓ. ಹಾ. ಓ. ರೋಷನ್, ರಕ್ಷಿತ್ಗೆ ಕಾಲ್ ಮಾಡ. ಹಲೋ ರಕ್ಷಿತ್, ಇಷ್ಟೇನಾ ಅಮೌಂಟು? ಬೆಳಿಗ್ಗೆಯಿಂದ ಸಂಜೆವರೆಗೂ ಇದ್ರೂ ಇಷ್ಟೇನಾ? ಹೌದಾ? ಹಾಗಾದ್ರೆ ಫಿಲಮ್ ಹೆಸರೇನು? ಮಾಡಿದ ಫಿಲಮ್ ಹೆಸರಾ? ಪೊಗರು ಅಲ್ವಾ? ನಾನು ಪೊಗರು ಅಂದ್ಕೊಂಡಿದ್ದೆ ಕಣ.
ಮತ್ತೆ ಇನ್ಯಾವುದು? ಮಾಡಿದ್ದು ಪೊಗರು ಅಲ್ಲ, ಶಕೀಲಾ ಮೂವಿ ಸರಿನಾ? ಶಕೀಲಾನಾ? ಸರಿ. ಪೊಗರು ಅಲ್ವಂತೋ, ಶಕೀಲಾ ಮೂವಿ ಅಂತೆ. ಹೋಗ್ಲಿ, ನಾನೊಂದು ನಂಬರ್ ಕೊಡ್ತೀನಿ, ಕಾಲ್ ಮಾಡು. ಫಿಲಮ್ ಜೊತೆ ದುಡ್ಡು ಮಾಡ್ಬೋದು. ಹಲೋ ಮೇಡಮ್, ರೋಹನ್ ಅಂತ ಮಾತಾಡ್ತಿರೋದು. ಇಲ್ಲ, ಆಕ್ಟ್ ಮಾಡಿದ್ದು. ಇದೇನಾ ವಾಟ್ಸಪ್ ನಂಬರು? ಇದಕ್ಕೆ ಕಳಿಸ್ತೀವಿ. ಓಕೆ, ಆಧಾರ್ ಕಾರ್ಡು ವಿಡಿಯೋನಾ? ಹೌದು ಸರ್. ಸರಿ ಆಯ್ತು ಮೇಡಮ್, ಕಳಿಸ್ತೀವಿ. ಹೇಯ್, 2 ಫೋಟೋ, ಹಳೆ ವಿಡಿಯೋ, ಒಂದು ಆಧಾರ್ ಕಾರ್ಡು, ಅದನ್ನ ವಾಟ್ಸಪ್ ಮಾಡಿಬಿಡು ಈ ನಂಬರ್ಗೆ, ಸರಿನಾ? ಹಳೆ ವಿಡಿಯೋ, ಆಧಾರ್ ಕಾರ್ಡ್, 2 ಫೋಟೋನಾ? ಸರಿ ಆಯ್ತು ರೋಹನ್. ಇದೇನ್ ಯಾವಾಗ್ಲೂ ಇಂಥ ಫಿಲಮೇ ಹಾಕ್ತಾರಪ್ಪ. ಹಲೋ ಮೇಡಮ್. ಹೆಲೋ ಸರ್, ಕಂಗ್ರ್ಯಾಚುಲೇಷನ್ಸ್, ನೀವು ಸೆಲೆಕ್ಟ್ ಆಗಿದ್ದೀರಾ? ಹಾ ಮೇಡಮ್, ಸೆಲೆಕ್ಟ್ ಆಗಿದ್ದೀವಾ? ಹೌದು ಸರ್, ಸೆಲೆಕ್ಟ್ ಆಗಿದ್ದೀರಾ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ಅಂಡ್ ನೀವು ನಮಗೆ ಒಬ್ಬರಿಂದ 1,000 ಹಣವನ್ನು ನಮ್ಮ ಅಕೌಂಟ್ಗೆ ಕಳಿಸಿ. ಏನು, ಒಬ್ರಿಗೆ 1,000 ರೂಪಾಯಿನಾ? ಹೌದು ಸರ್, ಯಾಕಂದ್ರೆ ಸ್ಕ್ರಿಪ್ಟ್ ಚಾರ್ಜಸ್ ನಾವು ನಿಮಗೆ ಒಂದು ಸ್ಕ್ರಿಪ್ಟ್ ಕಳಿಸ್ತೀವಿ. ಅದು ಏನು, ಸ್ಕ್ರಿಪ್ಟ್ ಚಾರ್ಜರ್ಸಾ? ಹೌದು ಸರ್, ಸ್ಕ್ರಿಪ್ಟ್ ಕಳಿಸ್ತೀವಿ, ಅದಕ್ಕೋಸ್ಕರ. ಆಯ್ತು ಮೇಡಮ್. ರೀಫಂಡ್ ಇರುತ್ತೆ ಅಮೌಂಟ್. ಆಯ್ತು ಮೇಡಮ್, ಕಳಿಸಿ. ಹಲೋ. ಹೆಲೋ ಸರ್, ನಿಮ್ಮ ಆಡಿಷನ್ ನೆಲಮಂಗಲದಲ್ಲಿ 28ನೇ ತಾರೀಕು 10 ಗಂಟೆಗೆ ಇರುತ್ತೆ ಸರ್. ಆಯ್ತು ಮೇಡಮ್. ರೋಷನ್, ಏನ್ರ ನೀವು ಫಿಲಮ್ಗೆ ಸೆಲೆಕ್ಟ್ ಆಗಿದ್ರಂತೆ, ನಮಗೂ ಸೇರಿಸು. ಅದಕ್ಕೆ ಅಮೌಂಟ್ ಕೊಟ್ಬೇಕು. ಎಷ್ಟು? ಒಬ್ರಿಗೆ 1,000 ಆಗುತ್ತಾ? ಅಷ್ಟೇ ತಾನೇ, ಆಯ್ತು, ನಿಮ್ಗೆ ಗೂಗಲ್ ಪೇ ಮಾಡ್ತೀನಿ ನೋಡು. ಬಂತಾ ನೋಡು. ಹಾ, ಬಂತು ಕಣೋ. ಹಲೋ, ರೋಹನ್ನ? ನಮ್ಮ ಹುಡುಗರು ಒಂದು 20 ಜನ ಇದ್ದಾರೆ, ಆಕ್ಟಿಂಗ್ಗೆ ಸೇರಿಸ್ಕೊಂತೀರಾ? ಓಕೆ, ಬಟ್ 20,000 ನಿಮ್ಮ ಅಕೌಂಟ್ಗೆ ಕಳಿಸ್ತೀನಿ. ಗೂಗಲ್ ಪೇ ಮಾಡಿ. ಈಗಲೇ ಗೂಗಲ್ ಪೇ ಮಾಡ್ತೀನಿ ನೋಡಿ. ಹಲೋ ಮೇಡಮ್, ಇನ್ನೂ 20 ಜನ ಸೇರಿಸ್ತೀನಿ, ಆದರೆ ಮೋಸ ಏನಿಲ್ಲ ತಾನೇ? ಇಲ್ಲ ಸರ್, ನಮ್ಮ ಕಂಪ್ನಿಲಿ ಆ ಥರ ಎಲ್ಲ ಮೋಸ ಇಲ್ಲ. ಹಾಂ, ಹಾಗಾದರೆ ನಿಮ್ಮ ಅಕೌಂಟಿಗೆ ಕಳಿಸ್ತೀನಿ. ಹಲೋ. ಹಲೋ. ಎಲ್ಲ ರೆಡಿನಾ ಮಗ ಹೋಗೋದಿಕ್ಕೆ? ಹ್ಞೂ ಮಗ, ಎಲ್ಲ ರೆಡಿ. ಸರಿ, ಅವ್ರಿಗೆ ಕಾಲ್ ಮಾಡ್ತೀನಿ. ಮಗ, ಎಷ್ಟು ಗಂಟೆಗೆ ಬರಲಿ? ಓಕೆ ಮಗ, ಮತ್ತೆ ನಾನು ಕಾಲ್ ಮಾಡ್ತೀನಿ ನನಗೆ. ಸರಿ ಮಗ. The subscriber is currently switched off. Please try after some time. ನಾಟ್ ರೀಚೇಬಲ್ ಬರ್ತಿದ್ಯಲ್ಲ, ಮತ್ತೆ ಒಂದ್ಸಲ ಟ್ರೈ ಮಾಡಿ ನೋಡೋಣ. The subscriber is currently switched off. Please try after some time. ಇನ್ನೊಂದು ನಂಬರ್ಗೆ ಟ್ರೈ ಮಾಡಿ ನೋಡೋಣ. इस समय उपभोक्ता का मोबाइल स्विच ऑफ है, कृपया थोड़ी देर बाद डायल करें. ಯಾವಾಗ? ಹಾಂ, ಫೋನ್ ಮಾಡ್ತೀನಿ.
ಏನಪ್ಪ ಮಾಡೋದು? ಮಗ ಎಷ್ಟು ಗಂಟೆಗೆ ಹೋಗೋದು? ಹಲೋ, ಹೆಂಗ್ ಹೇಳೋದಪ್ಪ? ಹಲೋ, ಫೋನೇ ರಿಸೀವ್ ಮಾಡ್ತಿಲ್ಲ ಕಣ, ನಾಟ್ ರೀಚೇಬಲ್ ಬರ್ತಿದೆ. ಹೌದಾ? ಹಾಗಾದ್ರೆ ಇವಾಗ ಏನ್ ಮಾಡೋದು? ಹೆಂಗ್ ಹೇಳೋದಪ್ಪ? ಹುಡುಗರ್ಗೆ ಏನ್ ಹೇಳೋದು? ನಾಳೆ ಒಂದ್ಸಲ ಟ್ರೈ ಮಾಡಿ ನೋಡೋಣ ಬಿಡಿ ಅಂತ ಹೇಳು. ಏನಂತೆ ಮಗ? ಫೋನು ಸ್ವಿಚ್ ಆಫ್ ಆಗಿದೆ, ನಾಳೆ ಟ್ರೈ ಮಾಡಂದ್ರು ಅಂತ. ಹೌದಾ? ಓಕೆ ಮಗ. ಅಲೋ, ಇನ್ನು ಯಾವಾಗ ಮಗ? ಆಲೆ ಬೇಕಾಯ್ತು. ಇನ್ನೊಂದು ನಂಬರ್ ಸಿಕ್ಕೈತೆ, ಟ್ರೈ ಮಾಡ್ತೀನಿ ಅಂದ ಅವನು. ಅವರು ಮೋಸ ಹೋಗಿದ್ದಾರೆ ಎಂದು ತಿಳಿಯದೆ ದಿನ ನಾಳೆ ಟ್ರೈ ಮಾಡೋಣ ಅಂತ ಹೇಳಿ. ಆದರೆ ಒಂದಿನ ಹಲೋ, ಅವ್ರದ್ದು ಇನ್ನೊಂದು ನಂಬರ್ ಸಿಕ್ತು ಬಿಡು, ಟ್ರೈ ಮಾಡೋಣ. ನಾನು ಆಕ್ಟ್ ಅಂತೂ ಮಾಡಲ್ಲ, ಇದು ಪಕ್ಕ ಫ್ರಾಡ್ ಕಂಪ್ನಿ. ನನ್ನ ದುಡ್ಡು ವಾಪಸ್ ಕೊಡಿ. ಅವ್ರದ್ದು ಇನ್ನೊಂದು ನಂಬರ್ ಸಿಕ್ಕಿದೆ, ಕಾಲ್ ಮಾಡಿ ನೋಡೋಣ. ಹಾಗಾದ್ರೆ ನಮ್ಮ ಬಾಸ್ ಕೇಳ್ಬಿಡೋಣ. ಯಾರು ನಿಮ್ಮ ಬಾಸ್? ಬಾಸು ಯಾರು ಗೊತ್ತಾ? ನಮ್ಮ ಬಾಸು ಒಂದಿನ ನಮ್ಮ ಬಾಸು ಡೀಲಿಂಗ್ ಮೇಲೆ ಒಂದು ಜಾಗಕ್ಕೆ ಹೋಗಿದ್ರು. ಈ ಜಾಗಕ್ಕೆ ಅಷ್ಟೊಂದು ಬೆಲೆನಾ? ಹೌದು ಬಾಸ್, ಈ ಜಾಗ ತುಂಬ ಬೆಲೆ ಬಾಳುತ್ತೆ. ಈ ಜಾಗದಲ್ಲಿ ಮೈನಿಂಗ್ ಮಾಡಬೇಕು ಅಂತಿದ್ರು. ನೋಡಿ ಬಾಸ್, ಈ ಫುಲ್ಲು ಜಾಗ ಒಬ್ರದೇ ಹೆಸರು. ಅದು ನಿಮ್ಮದೇ ಆದರೆ ಅದಕ್ಕೆ ಬಾಸ್, ಈ ಜಾಗ ನಮ್ಮ ಸತ್ ನಿಂತ್ಕೋಬೇಕು. ನೋಡ್ ಬಾಸ್, ಇದೆಲ್ಲ ಕೋಟಿಗಟ್ಟಲೆ ಬೇಡ ಬಾಳೋ ಜಾಗ. ಇದನ್ನೇನಾದ್ರು ಮೈನಿಂಗ್ ಮಾಡಿದ್ರೆ ಫುಲ್ ಚಿನ್ನ ತೆಗಿಬೋದು, ಫುಲ್ಲು ಪ್ರಾಫಿಟು. ಈ ಜಾಗದಲ್ಲಿ ಅಂತದ್ದೇನೋ ಐತೆ. ಈ ಮಣ್ಣು ಅಷ್ಟೊಂದು ಬೆಲೆನಾ?
ಹಾಗಾದ್ರೆ ಹೇಳೋಗು. ಏನೋ ಬಾಸ್, ನಮಗೆಲ್ಲ ಮೋಸ ಮಾಡಿದ್ದಾರೆ. ರೋಹನ್ನ ಕರ್ಸು. ಓಕೆ ಬಾಸ್. ಬನ್ನಿ, ಇಲ್ಲೇ ಕುತ್ಕೊಳ್ಳೋಣ. ಯಾಕಪ್ಪ, ಏನ್ ಮ್ಯಾಟ್ರು? ನೋಡಿ ಬಾಸ್, ಈ ಥರ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು. ನಾವು ಕಾಲ್ ಮಾಡಿದ್ರು, ದುಡ್ಡು ಇಸ್ಕೊಂಡು ಇವಾಗ ನಾವು ಯಾರು ಅಂತಾನೆ ಗೊತ್ತಿಲ್ಲ ಅಂತಿದ್ದಾರೆ. ಹೌದಾ, ಕಾಲ್ ಮಾಡು. ಹಲೋ, ನಮಸ್ಕಾರ. ನಿಮ್ಮ ಹತ್ರ ನಮ್ಮ ಹುಡುಗರು ಅಮೌಂಟ್ ಕೊಟ್ಟಿದ್ದಾರಂತಲ್ಲ, ಏನಿದ್ ಮ್ಯಾಟ್ರು? ಸರ್, ಅವರು ಮೋಸ ಹೋಗಿದ್ದಾರೆ. ಅದೇ ಚಾನಲಲ್ಲಿ ನಮ್ಮ ನಂಬರ್ ಸಿಕ್ಕಿರೋದ್ರಿಂದ ನಾವೇ ಅಂತ ಅಂದ್ಕೊಂಡಿದ್ದಾರೆ. ಹೌದಾ, ಓಕೆ ಮೇಡಮ್, ಥ್ಯಾಂಕ್ ಯು. ಏಯ್ ಬಿಡ್ರೋ, ಇದು ಯಾವುದೋ ಫ್ರಾಡ್ ಕಂಪ್ನಿ, ಅದೇ ಬೇರೆ ಇದೇ ಬೇರೆ. ಹೌದಾ, ಸರಿ. ಖರಾಬು, ಹುಡುಗರು ಎಷ್ಟು ಅಮೌಂಟ್ ಕಟ್ಟಿದ್ದಾರೋ ತಿಳ್ಕೊಂಡು ಕೊಟ್ಬಿಡು. ಈ ಹುಡುಗರು ತಾನಾಗೆ ಕಿರಿಕ್ ಮಾಡೋದೇ ಜಾಸ್ತಿ ಅಂತ. ಇನ್ನ ಮತ್ತೊಬ್ರು ಕಾಲು ಎಳೆಯಕ್ಕೆ ಬಂದ್ರೆ ಸುಮ್ಮನೆ ಬಿಡ್ತಾರ? ಬಿಡಲ್ಲ. ಹಲೋ ಸರ್, ಹಲೋ ಹಲೋ ಸರ್, ನಾವು ಹೇಳೋದು ಸ್ವಲ್ಪ ಕೇಳಿ ಸರ್. ಹಲೋ ಹಲೋ. ಹಲೋ ಸರ್. ಏನ್ ಮೇಡಮ್, ನೀವು ಕಾಸೆಲ್ಲ ಇಸ್ಕೊಂಡು ವಾಪಸ್ ಕೊಡಕ್ಕೆ ನಿಮ್ಗೆ ಏನು ದುಡ್ದಿದ್ದ? ಅದು ಕಾಸು ನೀವು ಬಂದು ದುಡ್ದಿದ್ರ ನಮ್ಮದು? ಏನು ನಾಚಿಕೆ ಮಾನ ಮರ್ಯಾದೆ ಏನೋ ರೈತ ಮೇಡಮ್? ಅದೆಲ್ಲ ಗೊತ್ತಿಲ್ಲ. ಬೆಳಿಗ್ಗೆ ವರ್ಷದಲ್ಲಿ 20,000 ಬರಬೇಕು, ಇಲ್ಲ ಅಂದ್ರೆ ಕತೆ ಚೇಂಜ್ ಆಯ್ತದೆ. ಏನು ನಾಚಿಕೆ ಮಾನ ಮರ್ಯಾದೆ ಏನೋ ರೈತ ಮೇಡಮ್ ನಿಮ್ಗೆ? ವಾಪಸ್ ಕೊಡ್ತೀರಾ ಇಲ್ವಾ ಹೇಳ್ರಿ, ಇಲ್ಲ ಅಂದ್ರೆ ನೋಡ್ರಿ ಕತೆ ಏನೇ ಚೇಂಜ್ ಆಗ್ತದೆ. ಹಲೋ ಸರ್, ಹಲೋ. Audio Jungle. Audio Jungle. ನಮ್ಮ ಹುಡುಗ ಬಂದು ಒಂದು ಡೀಲ್ ಕೊಡ್ತಾನೆ. ಆ ಡೀಲ್ನ ನಮಗೋಸ್ಕರ ನೀವು ಮಾಡಿಕೊಡ್ಬೇಕು. ನಿಮ್ಮ ಜಾತಕದ ಪ್ರಕಾರ ಆ ಸಾವಿನಿಂದ ನೀವು ಪಾರಾಗಬೇಕಂತ ನೀವು ಮುಂದಿನ ಸೂರ್ಯಗ್ರಹಣದವರೆಗೂ ಯಾವುದೇ ಹೊಡೆದಾಟಕ್ಕೆ ಹೋಗುವಾಗಿಲ್ಲ.
ಒಂದು ವೇಳೆ ಹೋದಲ್ಲಿ ಅಂದೇ ನಿಮ್ಮ ಸಾವು ಖಚಿತ. ನಮಸ್ಕಾರ ಬಾಸ್. ನಮ್ಮ ಹುಡುಗ ಬಂದು ಒಂದು ಡೀಲ್ ಕೊಡ್ತಾನೆ. ಆ ಡೀಲ್ನ ನಮಗೋಸ್ಕರ ನೀವು ಮಾಡ್ಕೊಡ್ಬೇಕು. ಹಾ ಹೇಳಿ, ಏನಾಗಬೇಕಾಗಿತ್ತು? ಒಂದು ಡೀಲ್ ಕೊಡಬೇಕಿತ್ತು. ಹಾ ಹೇಳಿ, ಏನು ಡೀಲು? ಈ ಪೇಪರ್ಗೆ ಒಂದು ಸೈನ್ ಹಾಕಿಸ್ಕೊಡ್ಬೇಕು. ಹಾಕಿಸ್ಕೊಂಡ್ಬಿಟ್ರೆ ನಿಮ್ಗೆ 2 ಲಕ್ಷ ಕೊಡ್ತೀನಿ. ನಿಮಗೆ ಸೇರ್ಬೇಕಾಗಿರೋ ಅಡ್ವಾನ್ಸ್ ಇಲ್ಲಿದೆ. ಫೋಟೋ ಆನ್ ಡೀಟೇಲ್ಸ್ ಕೊಡ್ರಿ. ಬಾಸ್, ಇದರ ಡೀಟೇಲ್ಸ್ ಇದೆ. ಹಾ, ನಿಮ್ ಕೆಲಸ ಆಯ್ತು ಅನ್ಕೊಳ್ಳಿ. ಸರಿ ಬಾಸ್, ಸ್ವಲ್ಪ ಬೇಗ ಹಾ, ಕೆಲ್ಸ ನಿಮ್ ಮುಗಿಸಿ. ಕೆಲಸ ಆಗುತ್ತೆ, ಹೋಗ್ರಿ. ಒಂದು ವೇಳೆ ಹೋದಲ್ಲಿ ಅಂದೇ ನಿಮ್ಮ ಸಾವು ಖಚಿತ. ಲೇ ಖರಾಬು. ಹಾಂ ಬಾಸ್ ಹೇಳಿ. ತಗೋ, ಕೆಲಸ ಮುಗಿಸು. ಅಯ್ಯೋ ಹೆಂಗಪ್ಪ ಹೇಳೋದು? ಯಾಕೋ, ಏನಾಯ್ತೋ? ಬಾಸ್ ಅದು ಏನ್ ಹೇಳೋ? ಬಾಸ್ ಹುಡುಗರು ಯಾರು ಇಲ್ಲ ಬಾಸ್, ಎಲ್ಲ ಊರಿಗೆ ಹೋಗಿದ್ದಾರೆ. ಏನೋ ಹಿಂಗೆ ಹೇಳ್ತಾ ಇದೀಯಾ? ನೀವೆಲ್ಲ ಏನ್ಗ್ರೋ ಬರ್ತೀರಾ ಈ ಫೀಲ್ಡ್ಗೆ? ಎಲ್ಲನೋ ಹೋಗ್ರಿ. ಸರಿ ಬಾಸ್. ಹೋಗಿ ಹೋಗಿ ಈ ನನ್ನ ಮಾವನ್ ನಂಬ್ಕೊಂಡು ಡೀಲ್ ಒಪ್ಕೊಂಡಲ್ಲ, ನನ್ನ ತಗೊಂಡು ನಾನೇ ಹೊಡ್ಕೊಬೇಕು. ನಮ್ಮ ಬಾಸ್ ಹತ್ರ ಇವರೇ ಅಲ್ವ ತಗ್ಲಾಕೊಂಡಿದ್ದು? ಮಗ, ನಮ್ಮ ಬಾಸ್ ಹತ್ರ ತಗ್ಲಾಕೊಂಡಿದ್ದು ನೀವೇ ತಾನೇ ಅವತ್ತು? ಯಾಕೆ ಹಿಂಗೆಲ್ಲ ಮೋಸ ಹೋಗ್ತೀರಾ? ಫಿಲಮಲ್ಲಿ ಏನಾದ್ರು ಆ್ಯಕ್ಟ್ ಮಾಡೋಕೆ ಆಸೆನಾ? ಅದ್ರ ಜೊತೆ ದುಡ್ಡು ಬೇಕು ಅದಕ್ಕೆ. ಬಾಸ್ ಡೀಲಿಂಗ್ ಇದೆ ಅಂತಿದ್ರು, ಹುಡುಗರು ಬೇರೆ ಇಲ್ಲ. ಇವನಿಗೆ ಈ ಡೀಲಿಂಗ್ ಒಪ್ಸಿದ್ರೆ ಬಜಾರಲ್ಲಿ ನಮ್ಮದೇ ದುನಿಯಾ. ಇವನು ವಿಕ್ರಮ ಒಂದು ಕಾಲದಲ್ಲಿ ಫೀಲ್ಡಲ್ಲಿ ಒಳ್ಳೆ ಹವಾ ಮಾಡಿ. ಹಾಗಾದ್ರೆ ನಾನು ಕೆಲಸ ಹೇಳ್ತೀನಿ, ಆ ಕೆಲಸ ಮಾಡ್ತೀಯಾ? ನಮ್ಮ ಬಾಸ್ಗೆ ಒಂದು ಡೀಲ್ ಬಂದಿದೆ. ಆ ಡೀಲ್ ನೀವು ಮುಗಿಸಿದ್ರೆ ನಿಮ್ಗೆ ದುಡ್ಡು ಸಿಗುತ್ತೆ. ಆದರೆ ಅವರ ಬಾಸಿಗಿರುವ ಆಪತ್ತಿನಿಂದ ಅವನು ಆ ಫೀಲ್ಡನ್ನು ಬಿಟ್ಟು ಇಷ್ಟೊಂದು ಟೆನ್ಷನ್ ಇದ್ದೀರಾ? ಒಬ್ಬನ ಎದುರಿಸ್ಬೇಕು. ಅಷ್ಟೇನಾ? ಇವಾಗ ಅವ್ನ ಎದುರಿಸಿ ಅವ್ನ ಪೇಪರ್ ಸೈನ್ ಹಾಕ್ಸ್ಕೊಂಡು ಬನ್ನಿ. ನೆಕ್ಸ್ಟ್ ನಮ್ಮ ಬಾಸ್ ನಿಮ್ಮನ್ನು ನೋಡ್ಕೊಂತಾರೆ. ಓಕೆ ಡನ್. ಬನ್ನಿ ಹೋಗೋಣ. ಡೀಲ್ ಆದ್ರೂ ಕ್ಯಾನ್ಸಲ್ ಮಾಡೋಣ. ಯಾಕೆ ಬಾಸ್ ಇವತ್ತು ಈ ಥರ ಇದ್ದಾರೆ? ಬಾಸ್ ಹೇಳೋ. ಹುಡುಗರು ಬೇಕು ಅಂತಿದ್ರಲ್ಲ, ಕರ್ಕೊಂಡ್ ಬಂದಿದ್ದೀನಿ. ಏನ್ರೋ ಕೆಲ್ಸ ಏನಂತ ಗೊತ್ತಾ? ಗೊತ್ತು. ಮಾಡ್ತೀರಾ? ಆಮೇಲೆ ಆಗಲ್ಲ ಅಂತ ಹೇಳ್ಬಾರ್ದು. ಜಿಂದಗಿಲಿ ಇಲ್ಲಿಂದ ಇಲ್ಲಿವರೆಗೂ ನೋಡಾಯ್ತು, ಯಾವುದ್ರಲ್ಲೂ ದುಡ್ಡು ಇಲ್ಲ. ಅದಕ್ಕೆ ಈ ಫೀಲ್ಡಲ್ಲಾದರೂ ನೋಡೋಣ. ನೀವು ಹೇಳಿ, ನಾವು ಮಾಡೋ ಕೆಲಸ ನೋಡಿ. ಲೋ ವಿಕ್ರಮ, ಹೇಳಿ ಬಾಸ್. ಆ ಡೀಲ್ನ ಇವ್ರಿಗೆ ಕೊಟ್ಬಿಡು. ಬಾಸ್ ಒಂದ್ಸಲ ಯೋಚನೆ ಮಾಡಿ ನೋಡಿ. ಬೇಕಾ ಅದು ಇವರಿಗೆ? ಲೋ ವಿಕ್ರಮ, ಈ ಫೀಲ್ಡಲ್ಲಿ ಯೋಚನೆ ಮಾಡಕ್ ಹೋಗ್ಬಾರ್ದು. ಯೋಚನೆ ಮಾಡಿದ್ರೆ ಈ ಫೀಲ್ಡಲ್ಲಿ ಬೆಳೆಯೋಕ್ಕಾಗಲ್ಲ. ಆಗಲ್ಲ ಬಾಸ್, ಒಂದೇ ಸಲ ದೊಡ್ಡ ಡೀಲು ಕೊಟ್ಟು ನೋಡೋಣ, ಹುಡುಗರು ಹೆಂಗೆ ಅಂತ ಮುಂದೆ ನೋಡೋಣ. ಸರಿ ಬಾಸ್, ನೀವು ಹೇಳ್ದಂಗೆ ಆಗಲಿ.
ನೋಡೋ ಹುಡುಗ್ರ ಸಿಂಪಲ್, ಹೋಗಿ ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಒಟ್ನಲ್ಲಿ ಈ ಪೇಪರಿಗೆ ನಮ್ಗೆ ಸೈನ್ ಆಗ್ಬೇಕಷ್ಟೇ. ಸರಿ, ನಾಳೆನೇ ಈ ಪೇಪರಲ್ಲಿ ಸೈನ್ ಇರುತ್ತೆ ನೋಡಿ. ಸರಿ ಬಾರೋ ರಾಹುಲ್, ಕೆಲಸ ಸಿಕ್ತು. ನಿಮ್ಮ ಕೆಲಸ ಆಗಿದೆ ಬಾಸ್, ಸೈನ್ ಆಗಿದೆ. ಲೋ ವಿಕ್ರಮ, ಹೆಂಗೆ ಹುಡುಗರು? ಪರವಾಗಿಲ್ಲ ಬಾಸ್, ಹುಡುಗರು ಚೆನ್ನಾಗಿ ಕೆಲಸ ಮಾಡ್ತಾರೆ. ಹುಡುಗರ ಸ್ಮಾಲ್ ಗಿಫ್ಟು ತಗೊಳ್ರಿ, 50,000. ರಕ್ಷಿತ್ಗೆ ಫೋನ್ ಮಾಡಿ ಕರ್ಸು. ಹಲೋ, ಎಲ್ಲಿದ್ದೀರಾ? ಹೌದಾ, ತಾನೆ, ಸರಿ ಬಂದೇ ಇರು. ಎಲ್ಲಿಗೆ? ರಾಗಿ ರೂಮ್ ಹತ್ರ ನಡೆಯಲಿ. ಸರಿ ಬಿಡಪ್ಪ, ಆಯ್ತು, ಹೊಡಿಬೇಡ, ಹೋಯ್ತೀನಿ. ಲೋ ರೋಹನ್, ಇವಾಗ ಹುಡುಗರು ಬರ್ತಾರೆ, ಹಂಗೆ ಹೋಗಿ ಎಣ್ಣೆ ತಂದ್ಬಿಡು. ದಿನ ನಾನು ಕಂಡ್ರೆ ಅವ್ನಿಗೆ ಆಯ್ತಿರ್ಲಿಲ್ಲ, ಈಗೇನೋ ಕರೀತಾವನಂದ್ರೆ ಏನೋ ಬಂದಿದ್ ಕಡ್ಲ. ನೋಡೋಣ ಬಾ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಏನ್ರ ಮಗ, ಈ ರೇಂಜಿಗೆ ಪಾರ್ಟಿ ಮಾಡ್ತಿದ್ದೀರಾ? ದುಡ್ಡು ಎಲ್ಲಿದ್ದ ಬಂತು? ರಾಹುಲ್, ಹುಡುಗರ್ಗೆ ಎಣ್ಣೆ ತಗೊಂಬ ಹೋಗು. ನನ್ನ ಮಗ ದುಡ್ಡಿದ್ರು ಹಂಗೆ ಹೋಯ್ತಾನಲ್ಲ, ಅಲ್ಲಿ ಬೇರೆ ಅಷ್ಟೊಂದು ದುಡ್ಡಿತ್ತು, ಏನ್ ಮ್ಯಾಟ್ರು? ಇವನ್ನೇ ಒಂದ್ಸಲ ಕೇಳಿ ನೋಡೋಣ. ಹೆಂಗೆ ಹೇಳೋ, ಹೇಳಲೆ ಪ್ಲೀಸ್, ಪ್ಲೀಸ್ ಹೇಳೋ. ಸಾಕಾ ಇಲ್ಲ ಇನ್ನು ಬೇಕಾ? ನಂಗೆ ಸಾಕು ಮಗಲೇ, ಸಾಕು ಮಗಲೇ. ಮಗ ಈಗನ ಹೇಳ್ರೋ. ನಾನು ರಾಗಿ ಆಡ್ದು ಕೂತಿದ್ದೀನಿ, ಅವಾಗ ಒಬ್ಬ ಬಂದ. ನಮ್ಮ ಬಾಸ್ಗೆ ಒಂದು ಡೀಲ್ ಬಂದಿದೆ, ಆ ಡೀಲ್ ನೀವು ಮುಗಿಸಿದ್ರೆ ನಿಮಗೆ ದುಡ್ಡು ಸಿಗುತ್ತೆ. ಡೀಲ್ ಇದೆ ಮಾಡ್ಕೊಡ್ತೀಯ ಅಂತ ಮತ್ತೆ ಹೋಗಿದ್ದೀವಿ, ಡೀಲ್ ಮುಗಿಸಿದ್ವಿ. ಅದಕ್ಕೆ ಅವ್ರು ಹುಡುಗರೆ ಅಂತ ಆ ಡೀಲ್ನ ಇವ್ರಿಗೆ ಕೊಟ್ಕೊಡೋ. 50,000 ಕಾಸು ಕೊಟ್ಟರು, ಅದರಲ್ಲೇ ಪಾರ್ಟಿ. ಬಾಸ್, ಇದೇ ಒಳ್ಳೆ ಟೈಮು, ಬ್ಯಾಂಕ್ ಲೂಟಿಂಗ್ ಮಾಡಿಸಿ. ಹೌದಾ? ಹಾಗಾದ್ರೆ ಮಗ ನಾವು ಬರ್ತೀವೋ? ಅಷ್ಟೇ ತಾನೇ, ಬಾ. ಇನ್ನು ಎಷ್ಟು ದಿವಸ ಅಂತ ಇದೇ ತರ ಸ್ಕೆಚ್ ಹಾಕೊಂಡಿರ್ತೀರಾ? ಬನ್ರಿ ಹೋಗೋಣ. ನೋಡೋಣ ಬಾ.
ನಮಸ್ಕಾರ ಬಾಸ್. ಹಾ, ಯಾರೋ ಇವರು? ನಮ್ಮ ಹುಡುಗ್ರೆ ಬಾಸ್, ಹೊಸೊಬ್ರು ಎಂಟ್ರಿ. ಓಕೆ, ಒಳ್ಳೆ ಟೈಮ್ಗೆ ಹುಡುಗರನ್ನ ಕರ್ಕೊಂಡ್ ಬಂದಿದ್ಯಾ. ಒಂದು ಡೀಲ್ ಇದೆ, ಬ್ಯಾಂಕ್ ಲೂಟಿ ಮಾಡೋದು. ಏನು ಬ್ಯಾಂಕ್ ಲೂಟಿ ಮಾಡ್ಬೇಕಾ? ಹೂನಪ್ಪ, ಬ್ಯಾಂಕ್ ಲೂಟಿ ಮಾಡೋದೆ, ಯಾಕಾಗಲ್ವಾ? ಬಾಸ್, ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ಈ ಫೀಲ್ಡಿಗೆ ದುಡ್ಡು ಮಾಡೋಕೆ ಬಂದಿರೋದು ಅಂತ. ನೀವು ಹೇಳಿರೋ ಕೆಲಸ ನೋಡ್ರಿ, ಈ ಡೀಲ್ ಕೂಡ ಸಕ್ಸಸ್ ಮಾಡ್ಕೊಂಡ್ ಬರ್ತೀವಿ. ಯಾವುದೇ ಕಾರಣಕ್ಕೂ ನಾನೇ ಮಾಡ್ಸಿರೋ ಅಂತ ಯಾರು ಗೊತ್ತಾಗಬಾರ್ದು. ಅದು ಬಿಡಿ ಬಾಸ್, ಎಲ್ಲ ನಾವೇ ನೋಡ್ಕೊಂತೀವಿ. ಆಯ್ತು, ಸರಿ, ಒಳ್ರಿ. ಸರಿ ಮಗ. ಹುಡುಗರ, ನಾನು ಹಾಕಿರೋ ಸ್ಕೆಚ್ಚು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಈ ಲೈಫಲ್ಲಿ ಎಲ್ಲ ಸೆಟ್ಲು. ಕೇಳ್ತೀನಿ ಕೇಳಿ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ನೋಡ್ಕೋಬೇಕು ಎಲ್ಲರೂ. ಎಲ್ಲರೂ ಹೋಗೋದು ಬೇಡ, ಒಬ್ಬೊಬ್ರು ಒಂದೊಂದು ಜಾಗದಲ್ಲಿ ಇರ್ರಿ. ಯಾಕೆಂದ್ರೆ ಎಲ್ಲಿ ಏನಾದರೂ ಆಗ್ಬಹುದು. ನನ್ನ ಪ್ರಕಾರ ಏನೊಂದು ಸಕ್ಸಸ್ ಆದರೆ ಇಲ್ಲೇ ಸಿಗೋಣ. ಹೇಗಿದ್ರು ಕೊರೋನಾ, ಮಾಸ್ಕ್ ಹಾಕ್ಕೊಂಡು ATMನಲ್ಲಿ ದುಡ್ಡು ತಗೊಳ್ಳೋ ಥರ ಹೋಗೋಣ. ಅವಾಗ ಇದು ಹೇಳ್ದಂಗೆ ಯಾರಿಗೂ ಡೌಟ್ ಬರಲ್ಲ. ಎಲ್ಲ ಮಾಸ್ಕ್ ಹಾಕ್ಕೊಳ್ಳಿ. ನಡೀರಿ ಹೋಗೋಣ. ಲೋ ರಾಕಿ, ನೀ ರೋಡ್ ಹತ್ರ ನಿಂತ್ಕೊಂಡು ಕವರ್ ಮಾಡ್ಕೊ. ರೋಷನ್, ನೀನು ನನ್ನ ಹಿಂದೆ ಫೋನಲ್ಲಿ ಮಾತಾಡೋ ಥರ ಬಂದು ನಿಂತ್ಕೊಂಡು ನೋಡ್ಕೊ.
ಕೊಟ್ರೆ ನಮ್ಗೇನು ಸಿಗುತ್ತೆ 40,000-50,000 ಅಷ್ಟೇ. ಅದಕ್ಕೆ ಅದೇ ಅವನ್ನೇ ಇದ್ಬಿಟ್ರೆ ಈ ದುಡ್ಡೆಲ್ಲ ನಮ್ದೆ. ಏನು ಭಾಷಣ ಮುಗಿಸ್ಬೇಕಾ? ಬೇಡ, ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಯಾರು ಬರಲ್ಲ. ಇಷ್ಟು ದಿನ ಆದ್ರೂ ಬರ್ಲಿಲ್ವಲ್ಲ? ಒಂದು ಫೋನ್ ಮಾಡಿ ಏನೂ ಹೇಳಲಿಲ್ವಲ್ಲ? ಫೋನ್ ಮಾಡಿ ನೋಡೋಣ. ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇಷ್ಟು ದುಡ್ಡು ಅವ್ನಿಗೆ ಕೊಟ್ರೆ ಎಲ್ಲ ಹೋಗುತ್ತೆ. ಅಮ್ಮನೇ ನಮ್ಗೆ ಎಷ್ಟು ಬರುತ್ತೆ ಹೇಳ್ರಿ? 40,000-50,000. ಅದಕ್ಕೆ ಅವನ್ನೇ ಎತ್ಬಿಟ್ರೆ ಏನು ವಾಸನೆ ಎತ್ತದ? ದುಡ್ಡೆಲ್ಲ ನಮ್ದು, ಸರಿನಾ? ನುಗ್ಗಂದ್ರೆ ಎಲ್ಲ ಒಡಿಯನ, ದುಡ್ಡೆಲ್ಲ ನಮ್ದಾಗುತ್ತೆ. ದೊಡ್ಡ ಕಿಲಾಡಿನ ಎತ್ತನ್ ಬಿಡಲೇ. ಇಷ್ಟೊಂದು ದುಡ್ಡು, ಈ ದುಡ್ಡು ಮತ್ತೆ ಹೋದ್ರೆ ಸಿಗಲ್ಲ. ದುಡ್ಡಿಂದೆ ಹೋಗದ ಇಲ್ಲ ಬಾಸ್ ಹಿಂದೆ ಹೋಗದ? ದುಡ್ಡೇ ಮುಖ್ಯ. ಸರಿ ಎತ್ತನ ಬಿಡು. ನಮ್ ಕಡೆ ಒಬ್ಬ ಹುಡ್ಗ ಅವನೇ, ಶೇರ್ ಮಾಡ್ಬಿಡನ್ರ. ಯಾರವನು? ಎಲ್ಲೋ ನಿಮ್ ಬಾಸು? ಗೊತ್ತಿಲ್ಲ. ಹೇಳ್ತೀಯ ಚುಚ್ಚಲು? ಗುರು ಹೇಳ್ತೀನಿ ಗುರು, ಗುರು ಹೇಳ್ತೀನಿ ಗುರು, ಗುರು ಏಯ್ ಕರ್ಕ ಬರ. ಎಲ್ಲೋ ತಾನೆ, ಎಲ್ಲೆಲ್ಲಿ ಇರ್ತಾನೆ, ಅವೆಲ್ಲ ಡೀಟೇಲ್ ನನಗೆ ಬೇಕು, ಸರಿನಾ? ಹೇಳ್ತೀನಿ ಅಂದೆ ಅಲ್ವಾ ಗುರು, ಸುಮ್ಮನೆ ಏನು ಕುಡಿತೀರ ಗುರು? ಎಲ್ಲೆಲ್ಲೋ ಹೋಗ್ತಾರೆ, ಆದರೆ ಒಂದು ಜಾಗದಲ್ಲಿ ಮಾತ್ರ ಒಬ್ಬೊಬ್ಬರೇ ಹೋಗ್ತಾರೆ. ಯಾವಾಗ? ನೈಟ್ 7:30 ಒಂದು ಸಮಾಧಿ ಹತ್ರಕ್ಕೆ ಒಬ್ಬರೇ ಹೋಗ್ತಾರೆ. ಯಾವ ಜಾಗ? ಲಾವಣ್ಯ ಕಾಫಿ ಎಸ್ಟೇಟ್ ಹತ್ತ ಒಂದು ಸಮಾಧಿ ಇದೆ, ಅಲ್ಲಿ ಹೋದರೆ ಪಕ್ಕ ಸಿಗ್ತಾರೆ. ಈ ಕಡೆ ಯಾರೋ ಹುಡ್ಗ ಒಂದಂದಲ್ಲ, ಕರ್ಸು, ವರ್ಕೌಟ್ ಆಗುತ್ತೇನೋ ನೋಡೋಣ. ಹಲೋ ಹಲೋ ಬಾಸ್, ನಿಮ್ಗೊಂದು ಡೀಲ್ ಇದೆ, ಮಾಡ್ಕೊಂಡು ಕೊಡ್ತೀರಾ? ಇಲ್ಲ, ನಾನು ಡೀಲ್ ಎಲ್ಲ ಮಾಡಲ್ಲ. ನಮಗೋಸ್ಕರ ಇದೊಂದು ಡೀಲ್ ಮಾಡಿಕೊಡಿ. ನಾನು ಬಿಟ್ಬಿಟ್ಟಿದ್ದೀನಿ. ಈಗಲೇ ವಾಟ್ಸಪ್ಪಲ್ಲಿ ಫೋಟೋ ಕಳಿಸ್ತೀನಿ. ಸರಿ ಆಯಿತು, ಕಳಿಸು ನೋಡೋಣ. ಏನಂತ? ಮಾಡ್ತಾರಂತೆ, ಅದಕ್ಕೆ ಈಗಲೇ ಫೋಟೋ ಕಳಿಸ್ತಿದ್ದೀನಿ. ಇವನ ಇವನ್ನ ಮಾತ್ರ ಬಿಡಲ್ಲ. ಈ ಡೀಲ್ ಪಕ್ಕ ಮಾಡಿಕೊಟ್ಟೆ ಕೊಡ್ತೀನಿ. ಹಲೋ ಹೇಳಿ ಬಾಯ್. ಈ ಡೀಲ್ ಮುಗಿಸ್ತೀನಿ. ಓಕೆ ಬಾಯ್, ಇವಾಗ ನಾವು ಹೇಳ್ತೀವಿ ಆ ಲೊಕೇಶನಿಗೆ ಬಂದ್ಬಿಡು. ಎಲ್ಲಿಗೆ? ಹಲೋ, ಎಲ್ಲವನವನು? ಹೌದಾ? ಈ ನನ್ನ ಮಕ್ಕಳು ಮುಂಚೆನೇ ಎಲ್ಲ ಪ್ಲಾನ್ ಮಾಡ್ತಾರೆ. ಯಾರವನು? ಬಿಹಾರಿ ಡಾನ್.
ರೋಷನ್ ದುಡ್ಡಿದ್ರೇನೆ ದುನಿಯಾ. ಎಲ್ಲವನು ಅವ್ನು ನಮ್ಮ ಹುಡ್ಗ, ಹೇಳ್ತೀನಿ ಬಾ. ಸರಿ, ಪ್ಲಾನ್ ಏನು? ಅವ್ರ ಹುಡ್ಗಂಗೆ ಹೊಡೆದು ಎಲ್ಲ ಪ್ಲಾನ್ ಹಾಕಿದ್ದೀವಿ. ಅವನು ಬೈಕಲ್ಲಿ ಹೋಯ್ತಾನೆ, ಅವನಿಂದೆ ನಮ್ಮ ಹುಡ್ಗ ಫಾಲೋ ಮಾಡ್ಕೊಂಡು ಹೋಯ್ತಾನೆ. ಏನಾನ ಡೌಟ್ ಬಂದರೆ ನಮ್ಮ ಹುಡ್ಗ ರೈಟ್ ಸೈಡ್ ಹೋಯ್ತಾನೆ, ದಾರಿ ತಪ್ಪಿಸ್ತಾನೆ. ಆಗ ಅವ್ನು ನಿಲ್ಲಿಸಿ, ಅವ್ನು ಬೈಕ್ ನಿಲ್ಲಿಸಿ ಅಕ್ಕಪಕ್ಕ ಯಾರೋ ಫಾಲೋ ಮಾಡ್ತಾನಂತ ನೋಡ್ತಾನೆ. ಫಾಲೋ ಯಾರು ಮಾಡ್ತಿಲ್ಲ ಅಂತ ಗೊತ್ತಾದ್ರೆ ಅವ್ನು ಮಾಡು. ಹಾಗಾದರೆ ನಮ್ಮ ಹುಡುಗ ಯಾಕೆ ಅವ್ನು ಫಾಲೋ ಮಾಡ್ಕೊಂಡು ಹೋಯ್ತಾನೆ. ಆ ಜಾಗಕ್ಕೆ ಅವ್ನು ಹೋಗಿದ ತಕ್ಷಣ ಅವನ ಕತೆ ಮುಗಿಸ್ಬಿಡೋಣ. ಎದ್ದು ಬಿಡದೆ ನಮ್ಮ ಹುಡುಗ ಸಾಥ್ ಕೊಡ್ರಿ, ಅವ್ನು ಮಾಡ್ತಾನೆ. ಇವನೆತ್ತಾನ ಏನ್ ಮಾಡಿದೆ ಆಗಲ್ಲ. ನನ್ನ ಬಗ್ಗೆ ಇನ್ನು ನಿನಗೆ ಗೊತ್ತಿಲ್ಲ, ತಿಳ್ಕೊಂಡ್ ಮಾತಾಡು. ಕೆಲಸ ಆದಮೇಲೆ ಇಡೋ ಮಾಮ್ ಇರ್ಲಿ, ಪರವಾಗಿಲ್ಲ, ನಮ್ಮ ಹುಡುಗನೇ. ಮುಗಿಸ್ಬೇಕು ಇವತ್ತು. ನಡೀರಿ ಹೋಗೋಣ. ರಕ್ಷಿತ್ ಪ್ಲಾನ್ ಪ್ರಕಾರ ಅವ್ನು ನೋಡ್ತಾನೆ, ಆದರೆ ಅವ್ನ ಪ್ಲಾನ್ ಪ್ರಕಾರ ಅವ್ರ ಹುಡುಗನೇ ಆ ಪ್ಲಾನ್ ಫಾಲೋ ಮಾಡಲ್ಲ. ಹಲೋ, ಅವ್ನ ಗಾಡಿ ನಿಲ್ಲಿಸ್ಲಿಲ್ವಲ್ಲ, ಅದಕ್ಕೆ ಅವನ್ನೇ ಫಾಲೋ ಮಾಡ್ಕೊಂಡೋದು. ಹೌದಾ? ಇಲ್ಲೇ ಇದ್ದೀನಿ, ತಾಳು ಬಂದೆ.
ಏನ್ರೋ ನನ್ ಮೇಲೆ ಸ್ಕೆಚ್ಚಾ? ಹಿಂದೇನಾ? ಈಗ ತಿಳಿಯುತ್ತೆ ಅಟ್ಯಾಕ್ ನಲ್ಲಿ ಬಂದಿದ್ದು ಇವನೇ, ಮೊನ್ನೆ ಡೀಲಿಂಗ್ ಮಾಡ್ಕೊಂಡು ಕೊಡಕ್ ಬಂದಿದ್ದು ಇವನೇ, ಕೊನೆಗೆ ಸಾಯಿಸಕ್ ಬಂದಿರೋದು ಇವನು ಅಂತ ತಿಳಿಯುತ್ತೆ. ನನ್ನ ಮಕ್ಳ ದುಡ್ಡು ನೋಡಿದ ತಕ್ಷಣ ನಿಮಗೂ ಆಸೆ ಬಂತಾ? ನನ್ನೇ ಹೊಡೆಯೋ ಸ್ಕೆಚ್ಚಾ? ಫಸ್ಟು ನಾವು ಹೋಯ್ತೀವಿ, ಸುಮ್ಗೆ ಬರಬೇಡ. ಆಮೇಲೆ ಪ್ಲಾನ್ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಅವತ್ತಿನ ಸೇಡ್ನ ಇವತ್ತು ತೀರಿಸ್ತೆ ಕಣ, ತೀರಿಸ್ತೆ. ಮರ್ಗಯ ಸಾಲ. ಅವಾಗಲೇನೋ ಫೀಲ್ಡಲ್ಲಿ ನಿಗೃತ್ತಿದ್ದಲ್ಲ, ನಿನ್ನೆ ಎತ್ತು ಬಿಡ್ತೀನಿ. ಬಾಸು ಗೀಸು ಅಲ್ಲ, ಬಿಹಾರಿ ಅಂತ ಕರೆಯೋಕ್ಕೂ ಮುಂಚೆ ಭಯ ಇರಬೇಕು ಗುಂಡ್ಗೆಲಿ. ನೋಡ್ದ ಇವನ್ನ ಅಷ್ಟೇ, ಇನ್ನೂ ಎತ್ತದೆ.
ಆರಂಭಿಸಲಾಗಿದೆ. ಈಗಾಗಲೇ ಸ್ಥಳಕ್ಕೆ ಆಗಮಿಸಿರುವ ಪೊಲೀಸ್ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಬಿಸಾಕೋ ಹೋಗ್ಲಿ ಬಿಡ ಬರ್ರಿ ನಾನು ಫೋಟೋ ತೋರಿಸಿ